ಸಿದ್ದರಾಮಯ್ಯ ಅವರ ನಂತರ ಡಿಕೆಶಿ ಮುಂದಿನ ಸಿಎಂ ಆಗಲಿ ಅಂತ ಚಿತ್ರದುರ್ಗದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟರು. ಡಿಕೆಶಿ ಸಿಎಂ ಆಗಲಿ ಅಂತ ನಾವು ಬಯಸ್ತೀವಿ ಅಂತ ಜಮೀರ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಒಬ್ಬರಾಗಿರುವಂತಹ ಜಮೀರ್ ಅವರು ಡಿಕೆ ಶಿವಕುಮಾರ್ ಅವ್ರ ಪರ ಮಾತಾಡಿದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗತ್ತಪ್ಪ. ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬೆಂಬಲಿಗರಿಂದ ಜಮೀರ್ಗೆ ಜೈಕಾರ ಹಾಕಲಾಯಿತು. ಮುಂದಿನ ಡಿಸಿಎಂ ಅಂತ ಕೂಗಿದ್ರು. ಜಮೀರ್ ಅವರು ಮುಂದಿನ ಡಿಸಿಎಂ ಆಗಬೇಕು ಅಂತ ಅವರ ಬೆಂಬಲಿಗರು ಜೈಕಾರ ಹಾಕಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನಂತರ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗ್ಲಿ ಅಂತ ಜಮೀರ್ ಅವರು ಮಾತಾಡಿದ್ದಾರೆ. ಐ ಥಿಂಕ್ ಮೊದಲನೇ ಸಲ ಜಮೀರ್ ಅವರು ಡಿಕೆ ಶಿವಕುಮಾರ್ ಅವರ ಪರ ಮಾತಾಡಿರೋದು ಅಂತ ಅನ್ಸುತ್ತೆ. ಡಿಕೆ ಶಿವಕುಮಾರ್ ಇದೆಯಲ್ಲ, ಬ್ಲಡ್ ಕಾಂಗ್ರೆಸ್, ಬ್ಲಡ್ ಬದಲಾವಣೆ ಮಾಡಕ್ ಆಗಲ್ಲ. ಆ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕು, ಎಲ್ಲರಿಗೂ ಆಸೆ ಇರ್ತದೆ. ಅವ್ರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ, ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದ್ಮೇಲೆ ಮನೆ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ನಾವು ಬಯಸ್ತೀವಿ. ನಾವು ಯಾವಾಗ 27ವರೆಗೂ ಕುರ್ಚಿ ಕಾಲಿಲ್ಲ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಇದೆಯಲ್ಲ, ಬ್ಲಡ್ ಕಾಂಗ್ರೆಸ್, ಬ್ಲಡ್ ಬದಲಾವಣೆ ಮಾಡಕ್ ಆಗಲ್ಲ. ಆ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕು, ಎಲ್ಲರಿಗೂ ಆಸೆ ಇರ್ತದೆ. ಅವ್ರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ, ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದ್ಮೇಲೆ ಮನೆ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ನಾವು ಬಯಸ್ತೀವಿ. ನಾವು ಯಾವಾಗ 27ವರೆಗೂ ಕುರ್ಚಿ ಕಾಲಿಲ್ಲ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಇದೆಯಲ್ಲ, ಬ್ಲಡ್